ಈ ನೋಡ್ಲಿ ಚಾಲು ಆಯ್ತು ನೋಡಿ ಮೊಬೈಲ್. ಇಲ್ಲಿ ನೋಡ್ರಿ ಎಷ್ಟು ಮೊಬೈಲಿಗೆ ಅಡಿಕ್ಟ್ ಆಗ್ಯಾನ. ಇದು ಯಾಕೆ ಇದು ನಾಟಕ ಇದು? ಇದು ನಾಟಕ ಯಾಕಿದು ನೋಡಿ. ಯಾಕಂದ್ರೆ ಸಮಸ್ಯೆ ಬರುತ್ತೆ ನೋಡಿ. ಇಂಥ ಎಣ್ಣೆ ಇಟ್ಕೋಬೇಕಾಕೈತಿ ನೋಡಿ. ಕಟ್ ನೀನು ನಿಜವಾಗ್ಲೂ ಅದ್ರ ಸಮಸ್ಯೆ ಜನ್ಮ ಹೋದಂಗೆ ಆಕೈತಿ ತಮ್ಮ. ಹೇಳಿದ ಅಂದಿ ನೋಡಿ ಮಾಡಿದ್ಯಾ? ಮತ್ತೇನಿದ್ರು ಮೊಬೈಲ್ ನೋಡಿದ್ ಬಿಡ್ಬೇಡ ನೀನು. ಅಯ್ಯೋ ಏನೋ ಏನು ಅಡಿಕ್ಟ್ ಆಗಿಯೋ ತಮ್ಮ. ಯಾರು ಹೋಗಂಗಿಲ್ಲ ಮನೆ ಮುಂದೆ, ಯಾರು ಬರಂಗಿಲ್ಲ. ನಮ್ಮ ನಾಯಿ ಮತ್ತೆ ಒಳಗೆ ಬರ್ತೈತಿ, ಮಕ್ಕೋತೈತಿ. ಇದಕ್ಕೆ ಹೊರಗೆ ಮಲ್ಕೊಳಕ್ಕೆ ಜಾಗ ಇಲ್ರಿ ನಮ್ಮ ನಾಯಿಗೆ. ಹಿಂಗಾಗಿ ಸೀದಾ ಒಳಗೆ ಬರ್ತೈತಿ. ಹೊರಗೆ ಏನರ ಸಪ್ಪಳಾದ್ರ ಹೊರಗೆ ಹುಡುಕ್ತೈತಿ. ಏನು ಮಾಡೋದ್ರಿ ಮತ್ತೆ? ಬಂತಾ? ಎಲ್ಲಿ ಬಂತು? ಪಾಸ್ವರ್ಡ ಹೇಳ್ತೀರಿ. ಪ್ರತಿ ಊಟದ ನಂತರ, ಪ್ರತಿ ಚಹಾದ ನಂತರ, ಪ್ರತಿ ಏನಾದರೂ ನಾಷ್ಟ, ಸಿಹಿ ಅಥವಾ ಕುರುಕುರೆ ಏನಾರು ಹಾಕೋರಿ ನೀವು ಬಾಯಿ ಒಳಗೆ, ತುರಂತ ಮೌತ್ ವಾಶ್ ಆಗ್ಬೇಕ್ರಿ. ಅದು ಯಾವ ಥರ? ಹಲ್ಲು ಉಜ್ಜುದಾ? ಇಲ್ಲ, ಹಲ್ಲು ಉಜ್ಜಬಹುದಿಲ್ಲ ಅನ್ನಲ್ಲ. ಆದ್ರೆ ನಾವು ಈಗ ಒಂದು ದಿವ್ಸಕ್ಕೆ 3 ಸರಿ ಚಹಾ ಕುಡಿತೀವಿ, 4 ಸರಿ ನಾಷ್ಟ ಮಾಡ್ತೀವಿ ಏನ್ರಿ. ಮತ್ತು ಅವಾಗ ಏನ್ರಿ ಪದೇ ಪದೇ ನಾಷ್ಟ ಮಾಡ್ತೀವಿ, ಚಹಾ ಕುಡಿತೀವಿ ಅವಾಗ. ಈಗಂತರೂ ಮಳೆ ಅಲ್ರಿ, ತುಂಬ ಮಳೆ ಐತಿ. ಈಗ ಮಳೆಗಾಲದೊಳಗೆ ತಲೆನೋವು ಅಂತ ಬರ್ತೈತಿ, ಏನೋ ನಿದ್ದೆ ಅಂತ ಬರ್ತೈತಿ. ಅವಾಗ ನಾವೇನು ಮಾಡ್ತೀವಿ? ಚಹಾ ಅಂತ ಕುಡಿತೀವಿ. ನೋಡ್ರಿ ಮಳೆ ಐತಲ್ಲ ಈಗ ಮಳೆ. ಊಟ ಸೇರಂಗಿಲ್ಲ ಇಂಥ ಟೈಮ್ನೊಳಗೆ. ಹೀಗಾಗಿ ನಾವೇನು ಮಾಡ್ತೀವಿ? ಆಮೇಲೆ ಪಚನ ಆಗ್ತಿರಂಗಿಲ್ಲ, ಪದೇ ಪದೇ ಪಚನ ಆಗ್ತಿರಂಗಿಲ್ಲ. ಹೀಗಾಗಿ ನಾವು ಲಘು ಆಹಾರನ ಸೇವಿಸ್ಬೇಕಾಕೈತಿ ಇಂಥ ಟೈಮ್ನೊಳಗೆ. ಸೇವಿಸ್ರಿ, ನಾನಾದರೂ ನಿಮಗಾದರೂ ಹೇಳ್ತೀನಿ, ಲಘು ಆಹಾರವನ್ನು ಸೇವಿಸ್ರಿ. ಕಾಲನ್ನು ಬಿಸಿ ಇಟ್ಕೋರಿ. ಕಾಲು ಆದಷ್ಟು ತಂಪಾಗಲಾರ್ದಂಗೆ ನೋಡ್ಕೊರಿ ಕಾಲು ಏನ್ರಿ. ಆಹಾರ ನೋಡ್ರಿದೆ. ಈಗ ನಾನು ಒಳಗೆ ನನಗೆ ಎಷ್ಟು ಏನ್ರಿ ನಮ್ಮ ನಾಯಿಗೆ ಮಲ್ಕೊಳಕ್ಕೆ ಜಾಗ ಇಲ್ಲ. ಹಿಂಗಾಗಿ ಒಳಗೆ ಬರೋಕ್ಕೆ ಬರ್ತೈತೆ ಅದು, ನಾವು ಒಳಗೆ ಕರ್ಕೊಳ್ತಾ ಇಲ್ಲ ಅದು ಏನ್ರಿ. ನಾ ಏನು ಹೇಳ್ತೀನಿ ಅಂತಂದ್ರೆ, ಈಗ ಮಳೆ ಈಗ ಅದು ಯಾಕೋ 3 ದಿವಸ ಆತು ಮಳೆ ಹತ್ಬಿಟ್ಟೈತಿ ನಮ್ಮ ಸೈಡ್ ಅಂತರೂ ರೀ. ಬಾಗಲಕೋಟೆ ಡಿಸ್ಟಿಕ್ನೊಳಗೆ, ಅದ್ರೊಳಗೆ ಬಾಗಲಕೋಟೆ ಒಳಗೆ ನಾ ಏನು ಹಾಕೊಂತೀನಿ ಅಂತಂದ್ರೆ, ರೋಗಗಳು ಬರೋದು ಬಾಯಿಂದ ಅಂಥೇಳಿ ನಾನು ನಿನ್ನೆ ಅದ್ರ ಒಂದು ವಿಡಿಯೋದಲ್ಲಿ ಬಾಯಿಂದ ಬರೋದು. ಕ್ಯಾಮ್ರಾ ಓಹೋ ಕಾಯಂ ರೀ ಮನೆಯಲ್ಲಿ. ಈಗ ಎಲ್ಲಿ ಅಡಿಕೆ, ಬಡೆ ಸೊಪ್ಪು, ಯಾಲಕ್ಕಿ ಕಾಯಂ ಅವನ್ನ ನೀವೇನು ಮಾಡಿರಿ? ಕಾಯ್ಕೋರಿ. ಕಾಯಂ ಕಾಯ್ಕೋಬೇಕ್ರಿ ಮನೆಯೊಳಗೆ. ಅದೇನು ಭಾಳ ಬಂಗಾರ ಕೋಟಿ ರೂಪಾಯಿ ಕೊಡುವಂಥದ್ದೊಂದು ಏನಲ್ರಿ ಅದು. ನಾಯಿಗೆ ಯಾರು ಹೋದರೂ ಒದರ್ತೈತ್ರಿ ಇದು. ಹೀಗಾಗಿ ಅವನ್ನ ಕಾಯ್ಕೋರಿ. ಎಲ್ಲ ಒಂದು 10 ರೂಪಾಯಿದ್ದು ತೊಗೊಂಬಂದು ಒಂದು ಬಾಕ್ಸ್ ಒಳಗೆ ಹಾಕಿ, ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕಿ, ಎಲ್ಲವನ್ನು ಸೇರಿ ಇನ್ನೊಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕ್ಕೊಂಡು ಅದರೊಳಗೆ ನೌಕರಿ ಮಾಡುವಂಥವ್ರಿ ಇಟ್ಕೋರಿ. ಇಟ್ಕೊಂಡು ಪ್ರತಿ ಬಾಯಿ ಒಂದು ಏನೋ ಒಂದು ನಾವು ಯೂಸ್ ಮಾಡ್ತೀವಲ್ಲ, ತಿನ್ನೋದು, ಉಣ್ಣೋದು, ಕುಡಿಯೋದು, ಹಾಗೆ ಬಿಡಬಾರ್ದ್ರಿ. ಹಾಗೆ ಬಿಡೋದ್ರಿಂದ ಏನಾಗ್ತೈತಿ? ಬಾಯಿಯಲ್ಲಿ ಆ ಒಂದು ಸಿಹಿ ಪದಾರ್ಥದಿಂದ ಅಥವಾ ಏನೋ ಒಂದು ಮುಸುರಿಯಿಂದ ಜರ್ಮ್ಸ್ ಉಂಟಾಗ್ತಾವ್ರಿ ಬಾಯಿಯಲ್ಲಿ. ನಾಲ್ಗೆ ಮೇಲೆ, ಹಲ್ಲಿನ ಮೇಲೆ ಆ ಒಂದು ಅನ್ನದ ಒಂದು ಅಗಳು ತಿಂದು 3 ಗಂಟೆ ನಂತರ ಆ ಒಂದು ತಿಂದಂಥ ಆಹಾರ ಡಿಕಾಂಪೋಸ್ ಆಗಿ ಅವು ಏನಾಗ್ತೈತಿ? ನಮ್ಮ ಬಾಯಿಯಲ್ಲಿ ಒಂದು ರೋಗದ ರೂಪಾಂತರ ಹೊಂದೈತ್ರಿ ಅದು. ಹೀಗಾಗಿ ನಾವೇನು ಮಾಡಬೇಕು? ಊಟದ ನಂತರ ಆಗೋದಿಲ್ಲ ರೀ ಅದು, 1 ತಾಸು 2 ತಾಸಿನ ನಂತರ. ಹೀಗಾಗಿ ನಾವೇನು ಮಾಡಬೇಕು? ಮತ್ತು ನಾವು ಹಾಗೆ ಬಿಡ್ತೀವಿ. ಮತ್ತು 3 ತಾಸಿನ ನಂತರ ಅದೇ ಒಂದು ರೋಗಾಣುಮುಕ್ತ ಅಥವಾ ರೋಗಮುಕ್ತ ಬಾಯಿಯಿಂದ ಮತ್ತು ಇನ್ನೊಂದು ಏನೋ ತಿಂತೀವಿ. ಮತ್ತು 3 ತಾಸು ಬಿಡ್ತೀವಿ. ಮತ್ತು ಅದೇ ಒಂದು ಮತ್ತು 2ನೇ ಲೇಯರ್ ಆಗ್ತೈತೆ ಅದು. ಮತ್ತು
ಎರಡನೇ ಲೇಯರ್ ಆದಮೇಲೆ ಮತ್ತೇನು ಮಾಡ್ತೀವಿ ನಾವು, ಮತ್ತೇನೋ ಹಿಂಗೆ ನಾವು ಒಂದ್ರ ಮೇಲೆ ಒಂದು ತಿನ್ನೋದ್ರಿಂದ ಅದು ನಮ್ಮ ರೋಗವನ್ನು ನಾವೇ ತಂದುಕೊಂಡಂಗೆ ಆಗ್ತೈತಿ. ಏಕಾಏಕಿ ಏನಾಗ್ತೈತಿ ನಮ್ಗೆ ಡಿಸೀಸ್ ಚಾಲೂ ಆಗ್ತಾವ್ರಿ. ಹೀಗಾಗಿ ಪ್ರತಿ ಊಟದ ನಂತರ ನಾವೇನು ಮಾಡಬೇಕು, ಏನಾದರೂ ಜಿಗಿಬೇಕು ರೀ. ಹೇಳಿದ್ನಲ್ಲ, ಬಡೆ ಸೊಪ್ಪು, ಅಡಿಕೆ, ಏಲಕ್ಕಿ, ಎಲೆ, ಇವು 4 ಸೇರಿಸಿ ಜಗದ್ರಂತರೂ ರೀ, ಭಾಳ ಇಲ್ಲ, ಸ್ವಲ್ಪ ರೀ, ಸ್ವಲ್ಪ ಇಷ್ಟು ಸೇರಿ ಜಗದ್ರಂತೂ ರೀ ತುಂಬ ಅಂದ್ರೆ ಅದು ಹೊಟ್ಟೆಗೂ ಚಲೋ, ಕರಡಿಗೂ ಚಲೋ, ನಾಲ್ಗಿಗೂ ಚಲೋ, ಹಲ್ಲಿಗೂ ಚಲೋ ರೀ. ಇವನಿಷ್ಟು 4 ಸೇರಿ ಜಿಗಿಯೋದ್ರಿಂದ ಒಂದು ಸಿಕ್ಕರಂತರೂ ಇನ್ನೂ ಚಲೋ ರೀ. ಆದರೆ ಇದರಲ್ಲಿ ಯಾವುದಾದ್ರೂ ಒಂದಾದರೂ ನೀವು ಯೂಸ್ ಮಾಡಲೇಬೇಕು. ಇವೆಲ್ಲ 4 ಮೌತ್ ವಾಷಿನರ್ ಥರ ಕೆಲಸ ಮಾಡ್ತಾವೆ ರೀ. ನೀವು ಬಾಯಿ ಎಷ್ಟೇ ಮುಕ್ಕಳಿಸಿದ್ರು ಅದು ಹೋಗಂಗಿಲ್ಲ ರೀ. ಇಲ್ಲ ಅಂತಂದರೆ ಏನಾದರೂ ಗಜ್ಜರಿ ಅಥವಾ ಸೌತೆಕಾಯಿ ಅಥವಾ ಯಾವ್ದಾರು ಒಂದು ಮೌತ್ ವಾಷಿನರ್ ಥರ ಯೂಸ್ ಮಾಡ್ಬೇಕು ರೀ. ಇಲ್ಲಿಕಂತಂದ್ರೆ ಹಂಗೆ ಬಿಡೋದ್ರಿಂದ ನಾವೇನಾಗ್ತೈತಿ, ಅದು ನಮ್ಗೆ ಹೇಳಿದ್ನಲ್ಲ, ರೋಗಾಣುಗಳು ಬಾಯಿಯಿಂದ ರೋಗ ಚಾಲೂ ಆಗ್ತೈತಿ. ಅದರಿಂದ ಜ್ವರ, ಕೆಮ್ಮು, ನೆಗಡಿ ಎಲ್ಲ ರೆಸ್ಪಿರೇಷನ್ ಪ್ರಾಬ್ಲಮ್ಮು. ನಾವು ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಬೇಕಾದ್ರೆ ನಾವು ನಮ್ಮ ಬಗ್ಗೆ ಇನ್ನೊಬ್ಬರಿಗೆ ಇರಿಟೇಷನ್ ಆಗ್ತೈತಿ. ಆ ಥರ ಎಲ್ಲ ಆಗಬಾರ್ದು. ಯಾಕಂದ್ರೆ ನಾವು ಒಂದು ಡೈಲಿ ಲೈಫ್ನೊಳಗೆ ಅದು ಮೊದಲನೇದಾಗಿ ನಮಗೆ ಚಲೋ ಅನ್ಸಂಗಿಲ್ಲ ರೀ, ಮಂದಿಗೆ ಆಮೇಲೆ ನಮಗೆ ಚಲೋ ಅನ್ಸಂಗಿಲ್ಲ, ನಮಗೆ ಅದು ಒಂಥರ ಏನೋ ಅನಿಸುತ್ತೆ. ಹೀಗಾಗಿ ಅದ್ರ ಸಲುವಾಗಿ ನಾ ಈಗೇನು ಮಾಡಿದೆ, ನನಗೆ ಕಾಯಮು ಬಡೆ ಸೊಪ್ಪು, ಆಮೇಲೆ ಬಡೆ ಸೊಪ್ಪು ಮತ್ತು ಏಲಕ್ಕಿ. ಬಡೆ ಸೊಪ್ಪು ಅಂತಲೂ ರೀ ಅದು ನಿದ್ದೆ ಬರುವಂಥ, ನಿದ್ದೆ ಒಂದು ಯಾರಿಗೆ ನಿದ್ದೆ ಬರಲ್ಲಲ್ಲ, ಬಡೆ ಸೊಪ್ಪು ಪದೇ 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 ತಿನ್ನೋದ್ರಿಂದ ನಿದ್ದೆ ಬರ್ತೈತಿ ರೀ ಅವ್ರಿಗೆ. ನಮ್ಮ ಮಗ ಬಂದ ಮಳೆಯಲ್ಲಿ ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ. कहाँ जाता रे अंजर, कहाँ जाता रे बरसात में? युप्पा अल्लाह 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 अल्लाह, कई को भाषी की दरवाजा कड़का ಬರೋ ದಾರಿ ನೋಡ್ರಿ ಒಂದು. ಚಾ ಪಿಜಾ ಚಾರ ಕುಂದಕ ನೋಡ್ರಿ ನಮ್ಮ ಮಗಂದ. ಯಪ್ಪ ಚಾ ಕುಡಿ ಹೋಗಪ್ಪ, ಯಪ್ಪ ಪುದೀನ ಚಾ ಮಾಡಿ ನೋಡು. ಚಾ ಕುಡಿದು ಬಡೆ ಸೊಪ್ಪು ಹಾಕೊಂತೀನಿ ನಾ. ಬಡೆ ಸೊಪ್ಪು ಮತ್ತು ಏಲಕ್ಕಿ ಬಗ್ಗೆ ವಿಡಿಯೋ ಮಾಡಾಕೊಂತೀನಿ ಇಲ್ಲಿ. ಬಡೆ ಸೊಪ್ಪು ಮತ್ತು ಏಲಕ್ಕಿ ತಿನ್ನು. ಪ್ರತಿ ಚಾ ಕುಡಿದ ನಂತರ ನೋಡ್ರಿ ನನ್ನ ಮಗು ಹೇಳತ್ತೀನಿ ನಾನು. ಆಮೇಲೆ ಅಲ್ಲಿ ಒಂದು ನೋಡ್ರಿ ಲೆಮನ್ ಗ್ರಾಸ್. ಆ ಲೆಮನ್ ಗ್ರಾಸ್ ಚಾನು ಸಹಿತ ಒಳ್ಳೇದ್ರಿ, ಅದು ಸಹಿತ ಒಳ್ಳೇದಂತ ಹೇಳ್ತಾರೆ. ಹೀಗಾಗಿ ಆಮೇಲೆ ಚಹಾ ಕುಡಿಯೋದಂತ ಹೇಳ್ತೀನಿ ರೀ ನಾನು. ಚಹಾದೊಳಗೆ ಏನಿರ್ತೈತೆ ಅಂತಂದ್ರೆ 2-3 ಥರದ ಚಹಾ ಅದಾವ್ರಿ. ಈಗ ಮಳೆಗಾಲ ಅಲ್ರಿ, ಮಳೆಗಾಲಕ್ಕೆ ಶೊಂಠಿ, ಪುದೀನ, ನೆಗಡಿ ಆಗಿತ್ತಂತಂದ್ರೆ ಶೊಂಠಿ ಯೂಸ್ ಮಾಡಿರಿ. ನೆಗಡಿ ಆಗಿತ್ತು, ಕಫ ಇತ್ತು, ಶೊಂಠಿ ಯೂಸ್ ಮಾಡಿರಿ. ನಿಮಗೆ ನೆಗಡಿ ಆಗಿಲ್ಲ, ಆರಾಮದೀರಿ ಅಂತಂದ್ರೆ ಪುದೀನ, ಲೆಮನ್ ಗ್ರಾಸು, ಸ್ವಲ್ಪ ಏಲಕ್ಕಿ, ಹೌದಲ್ಲನ್ನೋ ಅಷ್ಟು ಅಲ್ಲ ಹಾಕಿ ನೀವು ಹಾಲು ಹಾಕ್ಕೊಂಡು ಚಹಾ ಕುಡಿಬೋದು ರೀ. ಆದ್ರೆ ಪುದೀನ ಹಾಕಿದರೆ ಹಾಲು ಹಾಕಬಾರ್ದು ರೀ ಅಷ್ಟೇ. ಪುದೀನ ಹಾಕಿದರೆ ಹಾಲು ಹಾಕಬಾರ್ದು. ಪುದೀನ ಹಾಕ್ಲಿಕ್ಕಂದ್ರೆ ಏಲಕ್ಕಿ, ಶೊಂಠಿ ಮತ್ತು ಚಹಾ ಪುಡಿಗೆ ಹಾಲಿನಲ್ಲಿ ನೀವು ಚಹಾ ಮಾಡಿಕೊಂಡು ಕುಡಿಬೋದು ರೀ. ಇನ್ನು ಜ್ವರ ಇದ್ವು ಅಂತಂತಂದ್ರೆ, ಮೈಯಲ್ಲಿ ಜ್ವರ ಇದ್ವು ಅಂತಂತಂದ್ರೆ ಜೀರಿಗೆ ಚಹಾ ಕುಡಿಬೋದು ರೀ. ಮೈಯಲ್ಲಿ ಜ್ವರ ಇದ್ರೆ ಏನು ಮಾಡ್ಬೇಕು ರೀ, ಜೀರಿಗೆ ಚಹಾನ ಕುಡಿಬೋದು. ಕೆಮ್ಮು, ಕಫ, ನೆಗಡಿ ಇತ್ತಂತಂದ್ರೆ ಶುಂಠಿ ಚಹಾ ಕುಡಿಬೇಕು ರೀ. ಹೈ ಬಿ ಪಿ ಇತ್ತಂತಂತಂದ್ರೆ ಏನು ಮಾಡ್ಬೇಕು ರೀ, ನಾವು ಪುದೀನ ಚಹಾ ಕುಡಿಬೇಕು. ನಮಗೆ ಪಿತ್ತದ ಅಂಶ ಐತಿ, ಜಾಸ್ತಿ ಪಿತ್ತ ಆಗ್ತೈತೆ ಅಂತಂದ್ರೆ ನಾವು ಹವೀಜನ್ನು ಬಳಸಿ ನಾವು ಹವೀಜಿನ ಚಹಾನ ಕುಡಿಬೋದು ರೀ, ಅಥವಾ ಅದರದೊಂದು ಡಿಕಾಕ್ಷನನ್ನು ಕುಡಿಬೋದು ರೀ. ಆಮೇಲೆ ಊಟದಲ್ಲಿನೂ ಸಹಿತ ನಾವು ಸಬ್ಬಸಿಗೆ ಮತ್ತು ಕೊತ್ತಂಬರಿಯನ್ನು ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ರೀ ನಮಗೆ ನಿದ್ದೆ ಇರ್ಲಾರ್ದವರಿಗೆ ನಿದ್ದೆ ಬರ್ತೈತೆ ರೀ. ಆಗಲೇ ನಾ ಅದೊಂದು ವಿಡಿಯೋದೊಳಗೆ ಹೇಳಿದ್ದೀನಿ ರೀ. ಆಮೇಲೆ ನಿಮಗೆ ಬಾಯಿ ಸಮಸ್ಯೆ ಏನಾರು ಇತ್ತಂತಂದ್ರೆ ನೀವು ಕೊತ್ತಂಬರಿಯನ್ನು ಆದಷ್ಟು ಆಹಾರದಲ್ಲಿ ಹಸಿ ಕೊತ್ತಂಬರಿಯನ್ನು ಯೂಸ್ ಮಾಡೋದ್ರಿಂದ, ಸಲಾಡು, ಚುರುಮುರಿ ಅದರಲ್ಲಿ ನೀವು ಹಸಿ ಕೊತ್ತಂಬರಿ ಎಲೆಗಳನ್ನು ನೀವು ತಿನ್ಬೇಕು ರೀ. ಆಮೇಲೆ ಅದರೊಳಗೆ ಮಕ್ಕಳಿಗೆ ತಿನ್ನೋಕೆ ಕಲಿಸ್ಬೇಕು ರೀ, ಈಗಿನ ಮಕ್ಕಳಿಗೆ ರೀ. ಯಾಕಂದ್ರೆ ಉದಾಹರಣೆಗಾಗಿ ನಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ನಮ್ಮ ತಂಗಿ ಮಗಳು ಮದೀನಾ ಅಂಥೇಳಿ, ಆಕಿಗೆ ಈಗ 21 ವರ್ಷ ರೀ. ಆಕಿಗೆ ಹೆಚ್ಚು ಕಡಿಮೆ. ಆಕಿ ಮಕಾನ್ದಾರ್ ಮಂತಂದವ್ರು. ಆ್ಯಕ್ಚುಲಿ ನಾವು ಮುಸ್ಲಿಮ್ಸ್ ಎಲ್ಲ, ನಾವೆಲ್ಲರೂ ಮಟನ್ನು, ಫಿಶ್ಶು ಎಲ್ಲ ತಿಂತೀವಿ. ಆದರೆ ಆಕಿ ನಮ್ಮ ತಂಗಿ ರೀ, ಆಕಿಗೆ ನಮ್ಮ ತಂಗಿ ಮಗಳಿಗೆ ಅದು ಏನು ಗೊತ್ತಿಲ್ಲ, ಒಟ್ಟ ಆಕಿ ಮಟನ್ನು, ಫಿಶ್ಶು ಏನಂದ್ರೆ ಏನೋ ತಿನ್ನೋದಿಲ್ಲ ರೀ. ಆಕಿ ಬ್ರಾಹ್ಮಣರಿಗಿಂತ ಬಲ. ಆದರೆ ಅದರಿಂದ ಏನಾಗ್ತೈತಿ, ಈಗ ಕಾಲಕ್ಕೆ ತಕ್ಕಂಗೆ ಆಹಾರವನ್ನು ಸೇವನೆ ಮಾಡಲೇಬೇಕು ರೀ. ಆರೋಗ್ಯಕ್ಕೂ ಚಲೋ, ಎಲ್ಲ ಚಲೋ.
ಈ ಲಿಮಿಟ್ನೊಳಗಿದ್ರೆ ಸಾಕ್ರಿ. ಯಾವುದೇ ಜಾತಿಯರಿರಲಿ ಲಿಮಿಟ್ನೊಳಗಿರಬೇಕು ಯಾವುದೇ ಆಹಾರ. ಹೀಗಾಗಿ ಪ್ರತಿಯೊಂದು ಆಹಾರವನ್ನು ನೀವು ಮನೆಯವರು, ಅಜ್ಜಿ, ಅಮ್ಮ, ಮಕ್ಕಳನ್ನ ಕರ್ಕೊಂಡು ಊಟ ಮಾಡಿರಿ. ಅವ್ರಿಗೆ ಇದನ್ನು ತಿನ್ನಿರಿ ಅಂತೇಳಿ ಸಣ್ಣಂದಿರತ್ಲೇನ ನೀವು ಅವರಿಗೆ ರೂಢ ಹಾಕೋದ್ರಿಂದ ನೀವು ಅವ್ರು ದೊಡ್ಡವರಾದ್ಮೇಲೆ ನಮ್ಮ ತಾಯಿ ಇದನ್ನು ಕಲಿಸ್ಯಾರ ಅಂತೇಳಿ ಅವ್ರಿಗೆ ಅದು ರೂಢ ಬಿದ್ದುಬಿಡ್ತದ್ರಿ. ಏಕ್ದಮ್ ದೊಡ್ಡವರಾದ್ಮೇಲೆ ನೀವು ಅದನ್ನು ತಿನ್ನು ಅಂತಂದ್ರೆ, ಈ ಉದಾಹರಣೆಗಾಗಿ ನನ್ನೇ ನೋಡ್ರಿ, ನಾ ಇಷ್ಟು ದೊಡ್ಡಕ್ಕಾಗಿನ ಖರೆ ನನಗೆ ಹಸಿ ತತ್ತಿ ಕುಡಿಯೋದು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ತಾಯಿಯವರು ಅದನ್ನು ನನಗೆ ಕಲಿಸ್ಲಿಲ್ಲ. ಬೇರೆ ಎಲ್ಲ ತಿಂತೀನಿ ನಾನು, ಆದರೆ ನನಗೆ ಹಸಿ ತತ್ತಿ ಕುಡಿಯೋದು ಈಗಲಿಂದ್ರೂ ನನಗೆ ಆಗಿ ಬರೋಂಗಿಲ್ಲ. ಹೀಗಾಗಿ ಇನ್ನೊಂದಿಷ್ಟು ಆಹಾರ ಅದಾವೆ, ಅವನ್ನೆಲ್ಲ ನಮ್ಮ ತಾಯಿಯವರು ನಮಗೆ ಕಲಿಸ್ಲಿಲ್ಲ ಸಣ್ಣಂದಿರಲಿ. ಹೀಗಾಗಿ ನಾವು ಅವನ್ನೆಲ್ಲ ತಿನ್ನೋದಿಲ್ಲ ರೀ. ಹೀಗಾಗಿ ಇವತ್ತಿನ ವಿಡಿಯೋ ಇಷ್ಟು. ತಮಗೆ ನಾನು ಹೇಳಿದಂಥ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ತಾವು ಜರೂರು ನಿಮ್ಮ ಒಂದು ಹಿತ್ತಲದಲ್ಲಿ ಈ ಥರ ಹಿತ್ತಲದಲ್ಲಿ ಮಾಡಿಕೊಂಡು ಪ್ರತಿಯೊಂದು ಗಿಡಗಳನ್ನು ಹಚ್ಕೋರಿ. ಸಣ್ಣ ಪಾಟ್ನೊಳಗರ ಹಚ್ಕೋರಿ. ಲೆಮನ್ ಗ್ರಾಸ್ ಗಿಡ ಹಚ್ಕೋರಿ, ನಿಂಬೆ ಗಿಡ ಹಚ್ಕೋರಿ. ನಿಂಬೆ ಗಿಡ ಹಚ್ಕೊಳ್ಳೋದ್ರಿಂದ ಅದರ ಎಲೆ ಯೂಸ್ ಆಗ್ತಾವೆ ರೀ ನಿಮ್ಗೆ. ಲೆಮನ್ ಗ್ರಾಸ್ ಹಚ್ಚೋದ್ರಿಂದ ಅದರ ಎಲೆ ಯೂಸ್ ಆಗ್ತಾವೆ. ಸಣ್ಣ ಅಡುಗೆ ಮನೆಯಾಗಿರಲಿ ಇವತ್ತೆಲ್ಲೇ ಇರಲ್ರಿ. ಒಂದು 4 ಪುದೀನ ಗಿಡ ಇಟ್ಕೋರಿ ತಾವು. ಇವನ್ನೆಲ್ಲ ನೀವು ಅವಾಗವಾಗ ಕಾಲಕ್ಕೆ ಕುಡಿಯೋದ್ರಿಂದ ನೋಡಿರಿ. ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ನಿನ್ನೆಯಿಂದ ಒಂದಿಷ್ಟು ಉರಿಯೂತದ ಎಣ್ಣೆಗಳನ್ನು ಇಟ್ಕೋರಿ ತಾವು. ಮಳೆಗಾಲಕ್ಕೆ ಉರಿಯೂತದ ಎಣ್ಣೆ ಆಯುರ್ವೇದಿಕ್ ಅಂಗಡಿಯೊಳಗೆ ಸಿಗ್ತಾವ್ರಿ. ಅಂದ್ರೆ ಹಿಂಗೆ ಹಚ್ಕೊಂಡ ತಕ್ಷಣ ಬಗ ಉರಿತೈತ್ರಿ. ಅದು ಆ ಉರಿಯೂತದ ಎಣ್ಣೆ ಅಂತ ಕರೀತಾರೆ. ಆ ಎಣ್ಣೆಗಳನ್ನು ಇಟ್ಕೊಳ್ಳೋದ್ರಿಂದ ಎಲ್ಲರ ತಲೆನೋವು ಬಂತು, ಹೆಡೇಕ್ ಬಂತು, ಆ ಒಂದು ಉರಿಯೂತದ ಎಣ್ಣೆ ಹಚ್ಕೊಳ್ಳೋದ್ರಿಂದ ಅಂದ್ರೆ ಏನ್ರಿ, ಯಾಕೆ ಅದು ಹೆಡೇಕ್ ಬರ್ತೈತಿ, ಯಾಕೆ ನಮ್ಗೆ ಬಾಡಿ ಒಳಗೆ ಎಲ್ಲೆಲ್ಲಿ ಪೇನ್ ಬರ್ತೈತೆ ಅಂದ್ರೆ, ಎಲ್ಲಿ ರಕ್ತನಾಳದೊಳಗೆ ರಕ್ತ ಸಂಚಾರದ ಕೊರತೆ ಆಗ್ತೈತಿಲ್ರಿ, ಅಲ್ಲೇ ನಮಗೆ ಬ್ಯಾನಿ ಚಾಲು ಆಗ್ತೈತಿ. ಈಗ ಉದಾಹರಣೆಗೆ ತಲೆನ ತಗೊಳ್ಳೋಣ. ಅಲ್ಲೆಲ್ಲರ ರಕ್ತನಾಳದೊಳಗೆ ರಕ್ತ ಸಂಚಾರ ಸರಿ ಆಗ್ಲಿಕ್ಕಂದ್ರೆ ಅಲ್ಲಿ ಅಲ್ಲೇ ರಕ್ತ ಹೋಗ್ಲಾರ್ದಂಗಾಗಿ ನಮಗೆ ಚಕ್ರ ಬಂದಂಗೆ ಆಗೋದು, ತಲೆ ಬ್ಯಾನಿ ಆಗೋದು. ಅಂದ್ರೆ ರಕ್ತ ಸಂಚಾರ ಇಡೀ ಬಾಡಿ ಒಳಗೆ ರಕ್ತ ಸರಾಗವಾಗಿ ಹೋಗ್ತಾ ಇರ್ಬೇಕ್ರಿ. ಪ್ರತಿಯೊಂದು ಬಾಡಿ ಪಾರ್ಟ್ಸ್ನೊಳಗೂ ರಕ್ತ ಸರಾಗವಾಗಿ ಎಲ್ಲ ಅಂಗಾಂಗಗಳಿಗೆ ಮುಟ್ತಿರ್ಬೇಕು. ಮುಟ್ಲಿಕ್ಕಂತಂದ್ರೆ ಯಾವ ಪಾರ್ಟ್ನೊಳಗೆ ರಕ್ತ ಮುಟ್ಟಂಗಿಲ್ಲ ಆ ಪಾರ್ಟ್ನೊಳಗೆ ನೋವು ಚಾಲು ಆಗ್ತೈತ್ರಿ ನಮ್ಗೆ. ನನಗೆ ಈ ಒಂದು ಇದು ಏನಪ್ಪ ಅಂತಂದ್ರೆ, ಮೊನ್ನೆ ನಾ ಬಸ್ಸಿನಲ್ಲಿ ಹೋಗ್ತಾ ಇದ್ದೀನಿ ರೀ. ನೋಡಿ ನಮ್ಮ ನೀರ್ಲನ್ನ ರಪ್ಪ ಅಂತಂಗೆ ಬೀಳ್ತಿರ್ತಾವೆ. ಇದು ನೆಟ್ ಕರೆಕ್ಟಾಗಿ ಆಗ್ತಾ ಇಲ್ಲ ನನಗೆ. ತೆಗಿಯೋರಿಲ್ಲ ಅದು. ತೆಗಿ ಅಂತಂದ್ರೆ ನನ್ನ ಮಗನೂ ಕೇಳ್ತಾ ಇಲ್ಲ, ನನಗೆ ಆಗವಲ್ದು. ಎಷ್ಟು ಹಣ್ಣು ಬಿದ್ದಾವೆ ನೋಡ್ರಿ, ಎಷ್ಟು ಹಣ್ಣು ಬಿದ್ದಾವೆ, ಎಲ್ಲ ವೇಸ್ಟ್ ಆಗ್ತಾವೆ. ಮೊನ್ನೆ ನಾನು ಬಸ್ಸಿನಲ್ಲಿ ಹೋಗಬೇಕಾದ್ರೆ ಮೇಡಮ್ ಅವರೇ, ನನಗೆ ಒಬ್ಬರು ಡಾಕ್ಟರ್ ಮೇಡಮ್ ಅವ್ರು ನಿಂತಿದ್ರಿ ನನ್ನ ಸೀಟಿನ ಪಕ್ಕ. ಅವರು ಸೀರಿಯಸ್ ಆಗಿ ಫೋನ್ನೊಳಗೆ ದವಾಖಾನೆ ಒಂದು ಆಸ್ಪತ್ರೆದು ಯಾವುದೋ ಒಂದು ಸೀರಿಯಸ್ ಕೇಸಿನ ಬಗ್ಗೆ ದವಾಖಾನೆಯಲ್ಲಿ ಬಸ್ಸಿನಲ್ಲೇ ನಿಂತ್ಕೊಂಡು ಹಿಂಗೆ ಮಾಡ್ರಿ ಅಂತೇಳಿ ಅವ್ರಿಗೆ ಡೈರೆಕ್ಷನ್ ಕೊಡಾಕ್ತಿದ್ರಿ. ಬಸ್ಸಿನಲ್ಲೇ ಹಿಂಗೆ ಮಾಡಿರಿ, ಅವ್ರಿಗೆ ಇದನ್ನು ಸಲೈನ್ ಹಚ್ಚಿರಿ, ಇಂಥ ಇಂಜೆಕ್ಷನ್ ಮಾಡಿ ಅಂತೇಳಿ ಬಸ್ಸಿನಲ್ಲಿ ತುಂಬ ಗದ್ದಿತ್ತು ಬಸ್. ಅಂಥ ಬಸ್ಸಿನಲ್ಲಿ ನನ್ನ ಪಕ್ಕದ ಸೀಟ್ನೊಳಗೆ ಮೇಡಮ್ ಅವ್ರಿಗೆ ಸೀಟ್ ಸಿಕ್ಕಿದ್ದಿಲ್ಲ, ನಿಂತಿದ್ರಿ ಅವರು. ಅವಾಗ ನನಗೆ ಅನ್ನಿಸ್ತು, ಮೇಡಮ್ ಅವ್ರು ಎಷ್ಟು ಜವಾಬ್ದಾರಿ ಅದಾರ. ಅದರೊಳಗೆ ಹೆಣ್ಮಕ್ಳು ಮೇಡಮ್ ಅವರು ಅಥವಾ ವೈದ್ಯರು ಅಥವಾ ಹೆಣ್ಮಕ್ಳು ವರ್ಕರ್ ತುಂಬ ಒಂದು ಜವಾಬ್ದಾರಿ ಒಳಗಿರ್ತಾರೆ ಅಂತೇಳಿ ನನಗೆ ಆ ಟೈಮಿಗೆ ಮೇಡಮ್ ಅವ್ರಿಗೆ ಹೇಳಿದೆ ನಾನು. ಮೇಡಮ್ ಅವರ ಥ್ಯಾಂಕ್ಸ್ ರೀ, ಎಷ್ಟು ನೀವು ಗ್ರೇಟ್ ಅದಿರಿ. ಬಸ್ಸಿನಲ್ಲಿ ಇದ್ರೂ ಸಹಿತ ನಿಮ್ಮ ಒಂದು ಸೇವೆಯನ್ನು ತಾವು ಮರಿತಾ ಇಲ್ಲಲ್ರಿ ಮೇಡಮ್ ಅವ್ರು ಅಂತೇಳಿ ಹಂಗೆ ಮಾತಿನೊಳಗೆ ಹೇಳಿದ್ವಿ. ಮಾತಾಡ್ತಾ ಹ್ಞೂ ರೀ ಮಾಡ್ಬೇಕಲ್ರಿ ಅಂತಂದು, ಇಲ್ರಿ ಮೇಡಮ್ ಅವ್ರು ಎಲ್ಲೇ ಹೇಳ್ರಿ, ನೀವು ಹೆಣ್ಮಕ್ಳು ಒಂದು ಕೆಲಸನ ತುಂಬ ಗ್ರೇಟ್ ರೀ, ಯಾರ ನಾನು ಹಿಡ್ಕೊಂಡು ಹೇಳ್ತೀನಿ ಅಂತೇಳಿ ಅಂದು. ಅವಾಗ ನಾನೇನು ಹೇಳಿದ್ದೀನಿ ರೀ, ಸ್ವಲ್ಪ ಮೇಡಮ್ ಅವರ ನನಗೆ ಏಕ್ದಮ್ ಕುಂತ ಚಕ್ರ ಬರ್ತೈತಿ ರೀ, ಇಲ್ಲಿ ಹಿಂದೆ ಗೋಣಿನ ಹತ್ರ ಬ್ಯಾನೆ ಆಗ್ತೈತಿ, ನನಗೆ ಯಾಕೋ ಗೊತ್ತಿಲ್ಲ ಅಂತ ಹೇಳಿದ್ದೀನಿ ರೀ. ತಿಕ್ಕಿದ ಮೇಲೆ ಅದು ಹಿಂಗೆ ತಿಕ್ಕೊಂಡ ಮೇಲೆ ಹಿಂದಿನ ತುಂಬ ಹೋಗ್ತೈತಿ ರೀ ಅದು ನೀರು ಕುಡಿದ ಮೇಲೆ ಅಂತ ಹೇಳಿದ್ನಿ. ಮೇಡಮ್ ಅವ್ರು ಏನು ಹೇಳಿದರು, ಇಲ್ಲ ತಿಕ್ಕಬಾರ್ದು, ತಿಕ್ಕಿದ್ರೆ ಏನಾಗ್ತೈತಿ, ಆ ಒಂದು ನರಗಳು ಏನಾಗ್ತಾವೆ, ವೀಕ್ ಆಗ್ತಾವೆ. ಕೊನೆಗೆ ಅದು ಫುಲ್ ಡ್ಯಾಮೇಜ್ ಆಗಿ ಪ್ಯಾರಲೈಸಿಸು ಅಥವಾ ಫುಲ್ ರಕ್ತ ಸಂಚಾರನ ಒಂದು ಸ್ಟಾಪ್ ಆಗುವಂಥ ಕೆಲಸ ಇರ್ತೈತಿ. ಅದ್ರ ಬದಲಿ ನೀವು ಪೇನ್ ಕಿಲ್ಲರ್ ಹಚ್ಚಿರಿ ಆ ಭಾಗಕ್ಕೆ, ಎಲ್ಲರ ನಿಮಗೆ ಬ್ಯಾನ್ ಹಾಕಿತ್ತಂತ ಹೇಳಿದ್ರಿ. ಅವ್ರು ಹೇಳಿದ ಮೇಲೆ ನಾನು ಪೇನ್ ಕಿಲ್ಲರ್ ಹಚ್ಚಿದ್ದೀನಿ ರೀ, 3-4 ಬಾಟ್ಲಿ ಪೇನ್ ಕಿಲ್ಲರ್ ಹಚ್ಚಿದೆ. ಸ್ವಲ್ಪ ನಾನು ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ ರೀ. ಅದು ಸ್ವಲ್ಪ ಏನೋ ಒಂದು ಭಾಳ ಇರ್ತೈತಿ. ನಮ್ಮ ಮನೇಲಿ ಟಿ ವಿ ಒಂದಿಲ್ಲ, ಟಿ ವಿ ಇಡೋಕೆ ಜಾಗ ಇಲ್ಲ ನಮ್ಮಲ್ಲಿ. ಹೀಗಾಗಿ ಟಿ ವಿ ಇಲ್ಲ ನಮ್ಮಲ್ಲಿ. ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಅದು ಕುಂತು ನಡಾನು ಸಾಕು ಕೂಡ ಮಲ್ಕೊಂಡು ನಾನು ಸ್ವಲ್ಪ ಮೊಬೈಲ್ ನಿದ್ದೆ ಬರೋವರೆಗೂ ನೋಡುವಂಥ ಒಂದು ಗುಣ ನಂದು. ಹೀಗಾಗಿ ಅದರಿಂದ ನನಗೆ ಇದು ಈ ಒಂದೇ ಸೈಡ್ ರೀ ಹಿಂದಿನ ಬ್ಯಾಗ ನನಗೆ ಬ್ಯಾನ್ ಹಾಕಿದ್ದು. ಪೇನ್ ಕಿಲ್ಲರ್ ಹಚ್ಚಿದೆ, ಎಲ್ಲ ಮಾಡಿದೆ, ಏನು ಹಚ್ಚಿದ್ರೂ ಸಹಿತ ನನಗೆ ಆರಾಮನಾಗಲಿಲ್ಲ ರೀ. ಅದು ಆರಾಮನಾಗಲಿಲ್ಲ. ಕೊನೆಗೆ ನಾನು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಿನಿ ರೀ. ದೇವ್ರದಿಂದ ಸ್ಕ್ಯಾನಿಂಗ್ನೊಳಗೆ ರಿಪೋರ್ಟು ನಾರ್ಮಲ್ ಬಂತು ರೀ. ಡಾಕ್ಟರ್ಸರು ಹೇಳಿದರು, ನಿಮ್ಗೆ ಏನು ಸಮಸ್ಯೆ ಹಿಂಗೆ ಆಗೈತಿ ರೀ, ಸ್ವಲ್ಪ ನಾನು ಜಾಸ್ತಿ ಮೊಬೈಲ್ ನೋಡ್ತೀನಿ ರೀ ಸರ ಅಂದ್ಕೂಡಲೇ ಅವ್ರು ಸರ್ ಏನು ಹೇಳಿದ್ರಿ, ಡಾಕ್ಟರ್ ಸರ್
ಇಲ್ಲ ನೀವು ಮೊಬೈಲ್ ನೋಡೋದನ್ನು ಬಿಟ್ಬಿಡ್ರಿ ಆದಷ್ಟು ಅಂತ ಹೇಳಿದ್ರಿ ಅವರು. ಹೇಳಿದ್ರು ಸಹಿತ ನಾನು ಮತ್ತೆ ಸ್ವಲ್ಪ ಸ್ವಲ್ಪ ನೋಡ್ತಿರ್ತೀನಿ ರೀ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಅವಾಗಿನ ಸುಟ್ಟು ಮತ್ತೇನು ಅನ್ನಿಸ್ತು ರೀ ಈಗ ನನಗೆ, ಅದು ಪೇನ್ ಕಿಲ್ಲರ್ ಹಚ್ಕೊಂಡು 2-3 ಬಾಟ್ಲಿ ಮುಗಿಸಿದ್ದೀನಿ ರೀ ನಾನು. ಆ ಪೇನ್ ಕಿಲ್ಲರ್ ಏನೂ ಕೆಲಸ ಮಾಡಲಿಲ್ಲ. ನಮ್ಮನ್ನೇ ಒಂದು ಇಲ್ಲಿ ದಡ್ಡಿನವ್ರ ಕ್ರಾಸ್ನಲ್ಲಿ, ಬಾಗಲಕೋಟೆಯ ದಡ್ಡಿನವ್ರ ಕ್ರಾಸ್ನಲ್ಲಿ ಒಬ್ಬರು ಆಯುರ್ವೇದಿಕ್ ಮಾರುವ ಒಬ್ಬರು ದಾರಿಯಲ್ಲಿ ಕುಂತಿರ್ತಾರಲ್ರಿ, ಎಲ್ಲ ಥರದ ಕಾಯಿ ಬೇರು ಇಟ್ಕೊಂಡು ಕುಂತಿರ್ತಾರಲ್ಲ, ಅಂಥವ್ರ ಕಡೆ ಒಂದು ನಾನೊಂದು 200 ರೂಪಾಯಿದು ಒಂದು ಬಾಟ್ಲಿ ತೊಗೊಂಬಂದಿದ್ದೀನಿ ರೀ. ಎಷ್ಟು ಅಂದ್ರೆ ಇಷ್ಟ ಐತ್ರಿ ಅದು ಬಾಟ್ಲಿ, ಇಷ್ಟಕ್ಕೆ 200 ರೂಪಾಯಿ ರೀ. ಹೋಗಲ್ದಕ್ಕ ತೊಗೊಳಕಂತರೂ ಇಷ್ಟು ಎಣ್ಣಿಗೆ 200 ಅಂತ ತೊಗೊಂಡು ಅನಿಸುತ್ತೆ. ಇರಲಿ ಪಾಪ ಅವರು ಬಡವ್ರು ಅದಾರ, ಏನಾಯ್ತು ತೊಗೊಂಡ್ರಿ. ಅದು ತೊಗೊಂಬಂದ್ಮೇಲೆ ಅದನ್ನು ಒಟ್ಟ ಹೊರಗೆ ತೆಗಿಯಂಗಿಲ್ಲ ರೀ. ಅದ್ರದ್ದೊಂದು ಮುಖ ಇದೆ, ಅದನ್ನು ತೋರಿಸ್ತೀನಿ. ಅಂಜರ ಓರ್ಲಾ ಅಂಜರ ಬಾಟ್ಲಿ ಇದೆಯಾ ಅಂಜರ ಬಾಟ್ಲಿ ಇದೆ ಜಲ್ದಿ. ಆ ಎಣ್ಣೆ ಯೂಸ್ ಮಾಡತ್ತೀನಿ ರೀ ನಾನು. ಈಗಾದರೂ ನನಗೆ ಇಲ್ಲಿ ಹಿಂದೆ ಬ್ಯಾಕ್ನಲ್ಲಿ ಮಲ್ಕೊಂಡಾಗ ಉಸಿರಾಟ ತೊಂದರೆ ಆದಂಗಾಗಿ. ಮತ್ತೆ ಎಲ್ಲಿದೆ ಎಪ್ಪಡಿದೆ ಛೋಟ ಬಾಟ್ಲಿ ಹಾಂ ಲಾ ಲಾ ಏನು ರೀ ಇದೇ ಬಾಟ್ಲಿ ನೋಡಿರಿ. ಮೊಬೈಲಿನ ಮೇಲೆ ಹೊರಗೆ ಕೂತ್ಕೊಂಡು ಹಾಂ ಇದೇ ಬಾಟ್ಲಿ ರೀ ಇದು. ಏನು ರೀ ಇದಕ್ಕೆ ಏನು ಲೇಬಲ್ ಇಲ್ಲ ಏನಿಲ್ಲ. ಆದರೆ ಇದು ಎಲ್ಲ ಥರದ ಒಂದು 10ರಿಂದ 15 ಗಿಡಮೂಲಿಕೆ ಅಥವಾ ಬೇರು ಕಾಯಿ ಹಾಕಿ ಏನೇನೋ ಹಾಕಿ ಮಾಡ್ಯಾರಂಥವ್ರು ಈ ಎಣ್ಣೆನ. ಇದನ್ನು ಎಣ್ಣೆ ತೊಗೊಂಬಂದಿನಿ ನಾನು. ಇದನ್ನೇನು ಮಾಡಿದ್ರಿ ಈಗ ಈ ಥರ ಉಚ್ತೀನಿ ನೋಡಿರಿ. ನಾನು ಉಚ್ತೀನಿ ನೋಡಿರಿ. ಉಚ್ಚಿದ ತಕ್ಷಣ ಈ ಥರ ಐತ್ರಿ ಇದು ನೋಡ್ರಿ. ಇದು ಈ ಥರ ಐತಿ ಬೂಚ್. ಹಾಂ ರೀ, ಹಿಂಗೆ ಹಚ್ಕೊಳ್ಳೋದ್ರಿ. ಇಷ್ಟೇ ರೀ, ಇಷ್ಟೇ ಹಚ್ಕೊಳ್ಳೋದು. ಬಗ ಉರಿತೈತ್ರಿ ಅದು ಆ ಜಾಗದೊಳಗೆ ರೀ. ಪೇನ್ ಇದ್ದ ಜಾಗದೊಳಗೆ ಉರಿಯಲ್ರಿ ಅದು, ಆರಾಮಿದ್ದ ಜಾಗದಲ್ಲಿ ಮಾತ್ರ ಉರಿತೈತ್ರಿ. ಆ ಯಾವ ಏರಿಯಾದಲ್ಲಿ ಉರಿಯಲ್ಲಲ್ರಿ ಆ ಏರಿಯಾದೊಳಗೆ ಫ್ಯಾಕ್ಟ್ ಐತೆ. ಏನಂದ್ರೆ ಅದು ಇಫೆಕ್ಟೆಡ್ ಏರಿಯಾ ಅಂತ ತಿಳ್ಕೊಳ್ಳೋದ್ರಿ. ಏನು ರೀ, ಆದ್ರೆ ನನಗೆ ಏನಾಗಂತಿತ್ತು ಇಲ್ಲಿ ಬೆನ್ನಿನೊಳಗೆ ಇಲ್ಲೇ ಹಿಂದೆ ನನಗೆ ಸ್ವಲ್ಪ ಬ್ಯಾನೆ ಆಗ್ತಿತ್ತು. ನಾ ಈ ಎಣ್ಣೆಯನ್ನು ಈ ಭಾಗಕ್ಕೆ ಇಲ್ಲಿ ಹಿಂದಿನ ಭಾಗಕ್ಕೆ ಇಲ್ಲೇ ಹಿಂಗೆ ಹಚ್ಕೊಂಡು ಇದು ಮಾಡಿದರೆ ನನ್ನದು ರೆಸ್ಪಿರೇಷನ್ ಎಕ್ದಮ್ ಉಸಿರಾಟ ತೊಂದರೆ ಅಂದರೆ ಉಸಿರಾಟ ಫುಲ್ ಕ್ಲಿಯರ್ ಆತ್ರಿ ಇದರಿಂದ ರೀ. ನನಗೆ ಅನ್ನಿಸ್ತು ಹೆಂಗಾರೆ ಈ ಉಸಿರಾಟದಿಂದನೇ ನನಗೆ ಇದು ಬ್ಯಾಕ್ ಪೇನ್ ಬಂದಿರ್ಬೋದು, ಬಹುಶಃ ತೆಲ್ಲು ಬಂದಿರ್ಬೋದು ಅನ್ನಿಸ್ತು. ಹೀಗಾಗಿ 2-3 ದಿವಸದಿಂದ ಈ ಎಣ್ಣೆಯನ್ನು ಇಲ್ಲಿ ನಾನು ಎಲ್ಲಿ ಬ್ಯಾನ್ ಆಕೈತಲ್ಲ ಅಲ್ಲೇ ಒಂದು ಆ ನರುಗೆ ಆ ಒಂದು ಇದು ಇರ್ತೈತಲ್ಲ ಅಲ್ಲಿ ಹಚ್ತೀನಲ್ಲ, ಆನ್ ದಿ ಸ್ಪಾಟ್ ನನಗೆ ಉಸಿರಾಟ ಕ್ಲಿಯರ್ ಆಗ್ತೈತೆ ರೀ. ಆನ್ ದಿ ಸ್ಪಾಟ್ ನನ್ನ ತೆಲ್ಲು ಹೋಗ್ತೈತಿ, ಪೇನ್ ಹೋಗ್ತೈತಿ ರೀ ನನಗೆ. ಹೀಗಾಗಿ ನಾ ಈ ಎಣ್ಣೆಯನ್ನು ಬಳಸ್ತೀನಿ. ಅಂದ್ರೆ ನಾನು ಹೇಳಿದೆ ಉರಿಯೂತರಿ ಇದು ಒಂಥರ ಎಲ್ಲರ ಸ್ಕಿನ್ನಿ. ನೀವು ಎಲ್ಲರ ಆಯುರ್ವೇದಿಕ್ ಮಾರುವರಲ್ಲೇ ಅಂತ ತಗೋರಿ. ಅವರು ಅಂಗಡಿಯಲ್ಲಿ ಮಾತ್ರ ಸಿಗೋದಿಲ್ಲ ರೀ ಇದು ರೋಡ್ ಸೈಡ್ ಇದು ಜಡಿ ಬುಟ್ಟಿ ಅಂತಾರಲ್ಲ ಅಂಥವ್ರ ಕಡೆ ಇದು ಇಂಥವು ಸಿಗ್ತೈತಿ. ಇದು 200 ರೂಪಾಯಿ ಬಾಟ್ಲಿ ರೀ. ಆದರೆ ಇದನ್ನು ತೊಗೊಂಬಂದು 15 ದಿವಸ 20 ದಿವಸ ಆಯ್ತು ಯೂಸ್ ಮಾಡಕ್ಕೆ ಕುಂತು. 2-3 ದಿವಸ ಆಯ್ತು ರೀ. 2-3 ದಿವಸ ಅನ್ನೋಕ್ಕಿಂತ ನಿನ್ನೆ ಮತ್ತು ಇವತ್ತು ಇಷ್ಟು ಖಾಲಿ ಆಗೈತೆ ರೀ. ಬರೀ ಇಷ್ಟು ರೀ, ಭಾಳ ಹೋಗಂಗಿಲ್ಲ ರೀ ಇದು. ಸ್ವಲ್ಪ ತಿಕ್ಕೊಂಡ ತಕ್ಷಣ ಹೋಗ್ತೈತಿ. ಹೀಗಾಗಿ ಇಷ್ಟು ನಾ ಹೇಳಿದ್ದೀನಿ ರೀ. ಹೀಗಾಗಿ ಆಮೇಲೆ ಒಂದು ಗುಳಿಗೆ ತೊಗೊಂಡಿಲ್ಲ ನಾನು. ಗುಳಿಗೆ ತೊಗೊಂಡ್ರೂ ಯೂಸ್ ಆಗುತ್ತಿದ್ದಿಲ್ಲ ರೀ ಅದು ಆ ಪೇನಿಗೆ. ಅಂದ್ರೇನು, ನಮ್ಮ ಉಸಿರಾಟ ಕ್ಲಿಯರ್ ಇತ್ತಂತಂದರೆ ನಮ್ಮ ಶರೀರದ ಎಲ್ಲ ಅಂದರೆ ಆಮ್ಲಜನಕ ಬಾಡಿಯೊಳಗೆ ಎಷ್ಟು ಇರ್ತೈತಲ್ಲ ಅಷ್ಟು ನಮ್ಮ ಆರೋಗ್ಯ ಚಲೋ ಇರ್ತೈತೆ ರೀ. ಹೊಟ್ಟೆ ಹಸಿತೈತಿ. ಇಂಗಾಲದ ಡೈಆಕ್ಸೈಡ್ ಹೊರಗೆ ಹೋಗಬೇಕು, ಆಮ್ಲಜನಕ ಒಳಗೆ ತೊಗೋಬೇಕು ನಾವು. ಹೀಗಾಗಿ ಆಮ್ಲಜನಕ ಒಳಗೆ ಹೋಗ್ಬೇಕಂದ್ರೆ ನಮ್ಮ ಉಸಿರಾಟ, ನಮ್ಮ ಶ್ವಾಸಕೋಶ ಆರೋಗ್ಯವಾಗಿರ್ಬೇಕು. ಶ್ವಾಸಕೋಶ ಯಾಕೆ ಆರೋಗ್ಯ ಇರೋದಿಲ್ಲ ಅಂದರೆ ನಾವು ಹೇಳ್ತೀವಲ್ಲ, ಒತ್ತಡದ ಜೀವನದೊಳಗೆ ನಮ್ಮ ನರನಾಡಿಗಳು ಹಿಂಗೆ ಮೊಬೈಲ್ ಹಿಂಗೆ ಮುಕ್ಕೊಂಡು ನೋಡೋದ್ರಿಂದ ನಮ್ಮ ಒಂದು ನರದ ಒತ್ತಡ ಅದ್ರ ಮೇಲೆ ಬಿದ್ದು ರಕ್ತ ಸಂಚಾರ ಅಡೆತಡೆ ಆದಾಗೂ ಸಹಿತ ಅದು ಉಲ್ಟಾ ಆಗ್ತೈತದ. ಹಿಂಗೆ ಸೀದಾ ಹರಿವು ಬದಲಿ ರಕ್ತ ಉಲ್ಟಾ ಆಗಿ ನಮ್ಮ ಸಮಸ್ಯೆನ ನಾವೇ ಮಾಡ್ಕೊತೀವಿ. ಹೀಗಾಗಿ ಈಗ ಆ್ಯಕ್ಚುಲಿ ನನಗೆ ಚಸ್ಮಾ ಬಂದವು. ಆದರೂ ಸಹಿತ ನಾನು ಕುಂತು ಮೊಬೈಲ್ ನೋಡಿ ಸಾಕಾಗಿ ನನಗೇನಾಗ್ತೈತಿ, ಒಮ್ಮೊಮ್ಮೆ ನಾನು ಮಲ್ಕೊಂಡು ವಿಡಿಯೋ ನೋಡ್ತೀನಿ, ಮಲ್ಕೊಂಡು ನಾನು ಮೊಬೈಲ್ ನೋಡ್ತೀನಲ್ಲ, ಅದು ನನ್ನ ಎಫೆಕ್ಟ್ ನನಗೆ ಆಗಿ ನನಗೆ ಅದು ಮತ್ತೆ ಇಲ್ಲಿ ಪೇನ್ ಚಲೋ ಆಗ್ತೈತೆ ರೀ. ಪೇನ್ ಚಲೋ ಆಗ್ತದ ತಕ್ಷಣ ಇದು ನಾ ಎಣ್ಣೆ ಹಚ್ಕೊಂಡ ತಕ್ಷಣ ಒಂದೇ 1 ಸೆಕೆಂಡ್ನೊಳಗೆ ಆರಾಮಾಗಿಬಿಡ್ತೈತೆ ರೀ ನನಗೆ, ವಿದೌಟ್ ಗುಳಿಗೆ ರೀ. ಹೀಗಾಗಿ ನಾ ಅದನ್ನು ತಮಗೂ ಇದನ್ನ ಹೇಳಾಕೊಂತೀನಿ, ಆದಷ್ಟು ಆರೋಗ್ಯವಾಗಿರ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ನಾವು ಹೇಳ್ಬೇಕ್ರಿ. ಎಲ್ಲರೂ ಆರೋಗ್ಯವಾಗಿರ್ರಿ. ಮಳೆಗಾಲದಲ್ಲಿ ನೋಡಿ, ಇನ್ನೊಂದು ವಾಕ್ಯ ಲಾಸ್ಟ್ ಹೇಳ್ತೀನಿ. ನಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಎದೆ, ತಲೆ ಮತ್ತು ಪಾದಗಳನ್ನು ಬೆಚ್ಚಗೆ ಇಟ್ಕೊಳ್ಳೋದ್ರಿಂದ ನಮ್ಮ ಶರೀರ ಯಾವಾಗಲೂ ಆರೋಗ್ಯವಾಗಿರ್ತದೆ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ಹೀಗಾಗಿ ಹೆಣ್ಮಕ್ಳಾದವರು ಏನು ಮಾಡೋದು, ಏನರ ಸ್ವಲ್ಪ ಕಾಲಿಗೆ ತಂಪಿನೊಳಗೆ ಕೆಲಸ ಮಾಡೋದಿತ್ತಂದ್ರೆ ಸಾಕ್ಸ್ ಹಾಕೊಂಡು ತಾವು ಕೆಲಸ ಮಾಡಬೇಕು ಅಂಥೇಳಿ. ನೋಡಿರಿ ಎಷ್ಟು ಹಣ್ಣು ಬಿದ್ದಾವಪ್ಪ, ಮನಸ್ಸಿಗೆ ಭಾಳ ಕೆಟ್ಟ ಅನ್ಸತ್ತೈತೆ ರೀ ಇದು. ರಪ್ಪ ಬೀಳಾಕುಂತಾವು.
ಆಯ್ತು ರೀ, ಧನ್ಯವಾದಗಳು.